ಇರೋ ಒಂದು ಕುರ್ಚಿಗೆ ಇಬ್ಬರು ಅಧಿಕಾರಿಗಳ ನಡುವೆ ಜಂಗಿ ಕುಸ್ತಿ. ಇವರ ಕುಸ್ತಿಗೆ ಜನರೇ ಸುಸ್ತಾಗ್ಬಿಟ್ಟಿದ್ದಾರಂತೆ. ತಹಶೀಲ್ದಾರ್ ಕುರ್ಚಿಗಾಗಿ ತಹಶೀಲ್ದಾರ್ಗಳಿಬ್ಬರ ನಡುವೆ ಜಂಗಿ ಕುಸ್ತಿ. ಬಂಗಾರಪೇಟೆ ತಾಲೂಕು ಕಚೇರಿ ತಹಶೀಲ್ದಾರರ ಗಲಾಟೆ. ಇಬ್ಬರು ತಹಶೀಲ್ದಾರು ಗೈರು ಕಚೇರಿಗೆ ಬೀಗ ಹಾಕಲಾಗಿದೆ. ತಹಶೀಲ್ದಾರ್ ವೆಂಕಟೇಶಪ್ಪ ಅವರನ್ನ ದಿಢೀರ್ ಟ್ರಾನ್ಸ್ಫರ್ ಮಾಡಿರುತ್ತೆ ಸರ್ಕಾರ. ಆ ಸ್ಥಾನಕ್ಕೆ ಮುಜರಾಯಿ ತಹಶೀಲ್ದಾರ್ KN ಸುಜಾತಾ ಅವರನ್ನ ನೇಮಿಸಿರುತ್ತೆ. 3 ದಿನಕ್ಕೆ KATಯಿಂದ ಅದಕ್ಕೆ ತಡೆಯನ್ನ ತಂದಿರ್ತಾರೆ, ಸ್ಟೇ ತಂದಿರ್ತಾರೆ ವೆಂಕಟೇಶಪ್ಪ. ಆದರೆ ತಾವು ಕುರ್ಚಿ ಬಿಡಲ್ಲ ಅಂಥೇಳಿ ಸುಜಾತಾ ಪಟ್ಟನ್ನ ಹಿಡಿತಾರೆ. ಈ ಇಬ್ಬರು ಅಧಿಕಾರಿಗಳ ಜಂಗಿ ಕುಸ್ತಿಯ ನಡುವೆ ಪಾಪ ಬಡವರಾಗಿದ್ದು ಜನರು ಕೆಲಸ ಕಾರ್ಯಗಳಾಗದೆ ಪ್ರತಿನಿತ್ಯವೂ ಕೂಡ ತಾಲೂಕು ಕಚೇರಿಯ ಮುಂದೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ಲ, ಹಂಗಾಗಿದೆ ಈಗ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಜನರ ಪರಿಸ್ಥಿತಿ. ಸರ್ಕಾರಕ್ಕೆ ಬರೆದು ನಿರ್ದೇಶನ ಕೇಳಿದ್ದೀವಿ. ಯಾಕೆಂದರೆ ಅವರು ಸ್ಟೇ ತಂದಿದ್ದಾರೆ, ಇವರು ಬಿಡಲಿಕ್ಕಿಲ್ಲ ಅಂತ ಏನೋ ಕೂತಿದ್ರಂತೆ. ಸರಿ, ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸರ್ಕಾರಿ ಆದೇಶನೇ ಕೊಡಬೇಕು ಅಂತ ಏನಿಲ್ಲ. ಅವರು ಬಂದು ರಿಪೋರ್ಟ್ ಮಾಡಿಕೊಂಡಾಗ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಟ್ಟು ನಾವೇನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಅಂತ ಕೇಳಿದ್ದೀನಿ. ಇಲ್ಲ, ನಾವು ಯಾರಿಗೂ ರಿಲೀವ್ ಮಾಡೋದಿಲ್ಲ. ಯಾರು ಹೇಳೋದು? ಮೂಮೆಂಟ್ ಆರ್ಡರ್ ಇಲ್ಲ. ಈಗ ಪದ್ಧತಿನೇ ಇಲ್ಲ. ಯೂಶ್ವಲಿ ರಿಲೀವ್ ಮಾಡ್ತೀವಿ ಒಂದೇ ಜಿಲ್ಲೆಯಲ್ಲಿ ಇರೋದ್ರಿಂದ. ಈಗ ನಮ್ಮ ತಹಶೀಲ್ದಾರ್ ಈ ತಾಲೂಕಿಂದ ಇನ್ನೊಂದು ತಾಲೂಕು ಹೋಗ್ಬೇಕು, ರಿಲೀವ್ ಮಾಡ್ತೀವಿ. ರಿಲೀವ್ ಮಾಡದೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. RFO ಇವತ್ತು ನಾನು ಡೈರೆಕ್ಷನ್ ಈಗ DCFಗೂ ಹೇಳಿದೆ. ಅವರು ಬಾಗಿಲೇ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಸಾರ್ವಜನಿಕ ಆಸ್ತಿಯನ್ನು ಯಾರೂ ಕೂಡ ಬೀಗ ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದು ತಪ್ಪು.